ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದರೆ 40 ಸೈಜ್ ಚೆಸ್ಟ್ ಮೆಜರ್ಮೆಂಟಿಗೆ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಇದು ಸಿಂಗಲ್ ಬ್ಲೌಸ್ ಅಂದರೆ ವಿತೌಟ್ ಲೈನಿಂಗ್ ಇಲ್ದಿರೋದಲ್ಲ, ವಿತೌಟ್ ಲೈನಿಂಗ್ ಬ್ಲೌಸ್ ಇದು. ಮತ್ತು ಇದು ಒಂದು ಸ್ವಲ್ಪ ಏಜ್ ಆಗಿರೋರಿಗೆ ಸ್ಟಿಚ್ ಮಾಡ್ತಾ ಇರೋದಾದ್ರೆ ತುಂಬ ಡೀಪ್ ಇಲ್ಲ, ಡೀಪ್ ನೆಕ್ ಕಡಿಮೆ ಇಟ್ಬಿಟ್ಟು ಶೋಲ್ಡರ್ ಎಲ್ಲ ಯಾವ ರೀತಿ ಪರ್ಫೆಕ್ಟಾಗಿ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ. ಫುಲ್ ಡೀಟೇಲ್ಸ್ ಇದೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನಷ್ಟು ಸಪೋರ್ಟ್ ಮಾಡ್ದಂಗೂ ಆಗುತ್ತೆ, ನನಗೆ ಇನ್ನಷ್ಟು ವೀಡಿಯೋ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೆಜರ್ಮೆಂಟ್ ಬಂದು ನೋಡಿ, ಫುಲ್ ಲೆಂತು 14, ಚೆಸ್ಟು 40, ವೆಸ್ಟು 36, ಆರ್ಮೋಲು 19, ಶೋಲ್ಡರ್ ರೆಡಿ ಬಂದು 15, ನೆಕ್ಕು ಫ್ರಂಟು 6 ಇದೆ, ಬ್ಯಾಕ್ 7 ಇದೆ, ಸ್ಲೀವ್ ಲೆಂತು 10.5, ಸ್ಲೀವ್ ರೌಂಡು 11 ಇಂಚಿದೆ. ಈ ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ ಮಾಡೋದು ಅಂತಲೇ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ನೀವು ಅಷ್ಟೇ ಮೊದಲು ಮೆಜರ್ಮೆಂಟ್ನ ನೀಟಾಗಿ ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಬಿಟ್ಟು ಕರೆಕ್ಟಾಗಿ ಬರೆದಿಟ್ಕೊಳ್ರಿ. ಈ ಥರ ಬರೆದಿಟ್ಕೊಳೋದ್ರಿಂದ ನಿಮಗೆ ಕಟಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಬರ್ಕೊಂಡ್ರೆ ಪದೇ ನಾವು ಬ್ಲೌಸ್ನ ತಗೊಂಡು ಅಳತೆ ಮಾಡಬೇಕನ್ನೋ ನೆಸೆಸಿಟಿ ಇರಲ್ಲ. ಅದಕ್ಕೋಸ್ಕರ ಈ ರೀತಿ ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೇ ಆಗಲಿ ಕಟಿಂಗಿಗೆ ಮುಂಚೆ ಒಂದ್ಸರಿ ನೀಟಾಗಿ ಈ ರೀತಿ ಐರನ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಅಷ್ಟೇ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ನೀಟ್ ಫಿನಿಶಿಂಗ್, ಅಂದರೆ ನಾವೆಲ್ಲೂ ಸುಕ್ಕಿಲ್ಲದೆ ಇರೋದ್ರಿಂದ ನೀಟಾಗಿ ಮಾರ್ಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಮಾರ್ಕಿಂಗ್ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಫುಲ್ ಲೆಂತು 14 ಇದೆ, ಅದಕ್ಕೆ ಎಕ್ಸ್ಟ್ರಾ 1 ಇಂಚ್ ಸೇರಿಸ್ಕೊಂಡ್ಬಿಟ್ಟು 15 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಎಡ್ಜಸ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಮುಂಚೆನೇ ಲೈನ್ ಹಾಕ್ಕೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ, 15 ಇಂಚು ಇದೆ. 1 ಇಂಚು ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ 1/2 ಇಂಚ್ ಹೊಲಿಗೆಗೋಸ್ಕರ ಹೋಗುತ್ತೆ, ಅದಕ್ಕೆ 15 ಇಂಚು ತೊಗೊಂಡಿದ್ದೀನಿ. ಈ ರೀತಿ 15 ಇಂಚ್ ತೊಗೊಂಡಾದಮೇಲೆ ಶೋಲ್ಡ್ರ್ ರೆಡಿ 15 ಇದೆ, ಅದರಲ್ಲಿ ಅರ್ಧ ಅಂದರೆ 7.5ಗೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಡ್ಬೇಕು. ಯಾವ ರೀತಿ ಕಡಿಮೆ ಮಾಡಬೇಕು ಅಂದರೆ ನೆಕ್ ಡೀಪ್ ಎಷ್ಟಿರುತ್ತೋ ಅದ್ರ ಬೇಸಸ್ ಮೇಲೆ ನಾವು ಶೋಲ್ಡ್ರ್ ವಿಡ್ತ್ನೆಲ್ಲ ಕಡಿಮೆ ಮಾಡ್ಕೊತ ಬರಬೇಕು. ಯಾವ ರೀತಿ ಅಂದರೆ ನೆಕ್ಕು 1 ಇಂಚ್ ಡೀಪಿಗೆ 1/4 ಇಂಚ್ ಥರ ಕಡಿಮೆ ಮಾಡ್ಕೊಂಡು ಬರಬೇಕು. ಯಾವ ರೀತಿ ಅಂದರೆ ಇಲ್ಲಿ ನಾವು 1 ಇಂಚು 2 ಇಂಚು 3 ಇಂಚು ಥರ ಇಟ್ಕೊಳ್ತೀವಲ್ಲ, ಆ ರೀತಿ 1/4 ಇಂಚು, 1 ಇಂಚಿಗೆ 1/4 ಇಂಚು ಶೋಲ್ಡ್ರಲ್ಲಿ ಕಡಿಮೆ ಮಾಡ್ಕೊತ ಬರಬೇಕು. ನಾನೀಗ 7 ಇಂಚು ತೊಗೊಳ್ತಾ ಇದ್ದೀನಿ. ರೆಡಿ, ಇಲ್ಲಿ 1/2 ಇಂಚು ಬಿಟ್ಬಿಡಿ ಹೊಲಿಗೆಗೋಸ್ಕರ. ಅಲ್ಲಿಂದ 7 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ 7 ಇಂಚಿಗೆ ನೋಡಿ, ನಾನು 2 ಬ್ಲೌಸ್ನ ಒಂದೇ ಟೈಮಲ್ಲೇ ಕಟ್ ಮಾಡ್ತಾ ಇದ್ದೀನಿ. ನೋಡಿ, 2 ಬ್ಲೌಸ್ ಪೀಸ್ನ ಒಂದೇ ಸರಿ ಕಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಇದು ಒಬ್ಬರದೇ ಬ್ಲೌಸ್ ಆಗಿರೋದ್ರಿಂದ ಒಂದೊಂದು ಸರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಇದೇ ರೀತಿನೇ ಫಾಲೋ ಮಾಡೋದು. ಈಗ ಜರ್ಗಾಡುತ್ತೆ ಅನ್ನಂಗಿದ್ರೆ ಈ ರೀತಿ ಗುಂಡು ಪಿನ್ ಹಾಕ್ಕೊಂಬಿಡಿ ಒಂದೆರಡು. ಈ ರೀತಿ ಗುಂಡು ಪಿನ್ ಹಾಕ್ಕೊಳೋದ್ರಿಂದ ಎಲ್ಲೂ ಸ್ಪ್ರೆಡ್ ಆಗಲ್ಲ, ನೀಟಾಗಿ ಇರುತ್ತೆ. ಈಗ ಯಾವ ರೀತಿ ಶೋಲ್ಡ್ರ್ ಕಡಿಮೆ ಮಾಡ್ಕೊತ ಬರಬೇಕು ಅಂದರೆ, ಈಗ ಇಲ್ಲಿ 7.5 ಇಟ್ಟಿದ್ದೀವಲ್ವ, 1 ಇಂಚ್ ಡೀಪಿಗೆ 1/4 ಇಂಚ್ ಥರ ಕಡಿಮೆ ಮಾಡ್ಕೊತ ಹೋಗಬೇಕು. ಯಾವ ರೀತಿ ಅಂದರೆ ನೋಡಿ, ನಾನಿಲ್ಲಿ 7 ಇಂಚು ಡೀಪ್ ತೊಗೊಂಡಿದ್ದೀನಿ. 7 ಇಂಚ್ ತಗೊಂಡಾಗ ಯಾವ ರೀತಿ ಕಡಿಮೆ ಮಾಡಬೇಕು ಅಂತ, ಈಗ 1 ಇಂಚಿಗೆ 1/4 ಇಂಚ್ ಕಡಿಮೆ ಮಾಡೋದು ಅಂದರೆ ಇಲ್ಲೇ ನೋಡಿ, 7 ಇಂಚಿಗೆ ಕಡಿಮೆ ಮಾಡ್ಕೊಂಬರ್ಬೇಕು ಅಂದರೆ 4 ಇಂಚಿಗೆ 1 ಇಂಚ್ ಕಡಿಮೆ ಆಗುತ್ತೆ, 8 ಇಂಚಿಗೆ 1 ಇಂಚ್ ಕಡಿಮೆ ಆಗುತ್ತೆ. ಅಂದರೆ 2 ಇಂಚಿಗೆ 2 ಇಂಚು ಶೋಲ್ಡ್ರಲ್ಲಿ ಕಡಿಮೆ ಆಗುತ್ತೆ. ನಾವು 7 ಇಂಚ್ ತೊಗೊಳ್ತಾ ಇರೋದ್ರಿಂದ 1/4 ಇಂಚ್ ಕಡಿಮೆ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. 4 ಇಂಚಿಗೆ 1 ಇಂಚ್ ಥರ ಕಡಿಮೆ ಮಾಡ್ಕೊತ ಹೋಗಬೇಕು. ನಾನು 7 ಇಂಚು ಡೀಪ್ ನೆಕ್ ಇಡ್ತಾ ಇರೋದ್ರಿಂದ 3/4 ಇಂಚು ಅಂದರೆ 8 ಇಂಚಿಗೆ ತೊಗೊಂಡ್ರೆ 2 ಇಂಚ್ ಆಗುತ್ತೆ. 7 ಇಂಚಿಗೆ ತೊಗೊಂಡ್ರೆ
1.25 ಇಂಚ್ ಆಗುತ್ತೆ. ನಾನು ಇಲ್ಲಿ 1.25 ಇಂಚ್ವರೆಗೂ ಕಡಿಮೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ 1.25ಗೆ ಈ ಥರ ಶೋಲ್ಡ್ರು ಇಷ್ಟು ತಗೊಂಡಾದ್ಮೇಲೆ ಈಗ ಆರ್ಮೋಲ್ ಡೌನು ಎಷ್ಟು ತೊಗೋಬೇಕು ಅಂದರೆ, ನಾನು ಈ ಸೈಜ್ಗೆ 6 ಇಂಚ್ ತೊಗೊಳ್ತಾ ಇದ್ದೀನಿ. ಇದಕ್ಕೂ ಫಾರ್ಮುಲಾ ಇದೆ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ಆರ್ಮೋಲ್ ಸೈಜ್ ತೊಗೊಳ್ತಾರೆ. ಆದರೆ ಈ ಮೆಜರ್ಮೆಂಟಿಗೆ ಅಷ್ಟೊಂದು ತೊಗೊಂಡ್ರೆ ಅಂದರೆ ಡಿವೈಡೆಡ್ ಬೈ 6 ಅಂದರೆ ಎಷ್ಟು ಬರುತ್ತೆ ನೋಡಿ. 40 ಡಿವೈಡೆಡ್ ಬೈ 6 ಅಂದರೆ 6.6 ಬರುತ್ತೆ. ಇಷ್ಟು ನಾವು ಚೆಸ್ಟ್ ಇದು ಆರ್ಮೋಲ್ ಡೌನ್ ತೊಗೊಳ್ತೀವಿ. ಆದರೆ ಇಲ್ಲಿ ಅಷ್ಟೊಂದು ಬೇಡ. ಅಷ್ಟೊಂದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಬೇಕು ಅಂದರೆ ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನೀಗ 6 ತೊಗೊಳ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ನೋಡಿಕೊಂಡು 6 ಇಂಚಿಗೆ ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿಂದನೂ ಅಷ್ಟೇ 6.25ಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಬಿಡಿ. ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಬಾಕ್ಸ್ ಶೇಪ್ ಮಾಡ್ಕೊಂಬಿಡ್ಬೇಕು. ಸರಿ, ಇದು 5.25, ಆಗಲೇ 6.25 ಅಂತ ಹೇಳ್ಬಿಟ್ಟೆ ಮಿಸ್ ಆಗಿ. 5.25 ಬರ್ತಾ ಇದೆ. 5.25 ಇಲ್ಲ 6 ಇಂಚ್ವರೆಗೂ ತೊಗೋಬೋದು, ಏನು ಪ್ರಾಬ್ಲಮ್ ಏನು ಆಗಲ್ಲ. 6 ಇಂಚಿಗೆ ತೊಗೊಂಬಿಡಿ. ಸರಿ, ಇಲ್ಲಿ 6 ಇಂಚಿಗೆ ತೊಗೊಂಬಿಡಿ. ಆಗಲೇ ನಾನು 6.25 ಅಂತ ಹೇಳಿದೆ, ಸಾರಿ 5.25 ಬರುತ್ತೆ. ನಾನು 6 ಇಂಚಿಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಏಜ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ಒಂದು 1/4 ಇಂಚ್ವರೆಗೂ ಹೆಚ್ಚು ಕಮ್ಮಿ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಚೆಸ್ಟ್ ಬಂದು 40 ಇದೆ. ಚೆಸ್ಟು 40 ಇಂಚು ಅಂದರೆ ಅದರಲ್ಲಿ 4ನೇ ಒಂದು ಭಾಗ ಅಂದರೆ 10 ಇಂಚು, 1.25 ಇಂಚು ಮಾರ್ಜಿನ್ನು. ಈಗ ಇಷ್ಟ ಆಯಿತು. ಇದಾದಮೇಲೆ ನಾನು ಇಲ್ಲಿ ಆರ್ಮೋಲು 1 ಇಂಚ್ವರೆಗೂ ತೊಗೊಳ್ತೀನಿ. ಸಾಕು, 1 ಇಂಚ್ವರೆಗೂ ತೊಗೊಂಡ್ರೆ ಈ ಕಡೆಯಿಂದ ಒಂದು 2.25 ಇಂಚಿಗೆ, ಈ ಕಡೆ ಒಂದು 2.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ನೀಟಾಗಿ ಈ ರೀತಿ ಶೇಪ್ ಕೊಟ್ಬಿಡಿ. ಈಗ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಬರ್ತಿದೆಯೋ ಇಲ್ಲಂತ. ಇಲ್ಲಿ 1/2 ಇಂಚು ಮಾರ್ಜಿನ್ಗೆ ಅಂದರೆ ಹೊಲಿಗೆಗೋಸ್ಕರ ಹೋಗುತ್ತೆ. 1/2 ಇಂಚ್ ಬಿಟ್ಬಿಟ್ಟು ಚೆಕ್ ಮಾಡ್ಕೊಂಬಿಡಿ ಒಂದ್ಸರಿ ನೋಡಿ. ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಬರ್ತಾ ಇದೆ ನೋಡಿ, ಇನ್ನೊಂದು ಸರಿ ಚೆಕ್ ಮಾಡ್ಕೊಂಬಿಡಿ. 1/2 ಇಂಚ್ವರೆಗೂ ಕಡಿಮೆ ಬರ್ತಾ ಇದೆ. ಈಗ ಕಡಿಮೆ ಬರ್ತಾ ಇದೆ ಅಂದರೆ ಅವಾಗ ಏನು ಮಾಡಬೇಕು ಅಂದರೆ ಒಂದು 1/2 ಇಂಚ್ವರೆಗೂ ಕೆಳಗಡೆ ಡೌನ್ ಮಾಡ್ಕೋಬೇಕು. ಫಸ್ಟು 1/4 ಇಂಚ್ಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಂದನೂ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಈಗ ಚೆಕ್ ಮಾಡ್ಕೊಂಡು ನೋಡಿ ಬರುತ್ತಾ ಇಲ್ಲ ಅಂತ. ಇನ್ನೊಂದು 1/4 ಇಂಚು ಡೌನ್ ಮಾಡ್ಕೊಂಬಿಡಿ. ನಾನು 1/4 ಇಂಚ್ ಡೌನ್ ಮಾಡ್ಕೊಂಡಿದ್ದೆ. ಈಗ 1/2 ಇಂಚು. ಇದೇ ರೀತಿಯೇ ನೀವು ಆರ್ಮೋಲ್ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಮೊದಲ ಲೈನು. ನಾನು ಮತ್ತೆ 1/4 ಇಂಚ್ ಡೌನ್ ಮಾಡಿಕೊಂಡೆ, ಆರ್ಮೋಲ್ ಕಡಿಮೆ ಬಂತು ಅಂತ ಮತ್ತೆ ಇನ್ನೂ 1/4 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ಕಡಿಮೆ ಬರುತ್ತೆ ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಚೆಕ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ 9.25 ಬರ್ತಾ ಇದೆ.
ನೋಡ್ಕೊಳ್ಳಿ. ಇನ್ನೊಂದು ಸರಿ ಚೆಕ್ ಮಾಡ್ತೀನಿ, ಇನ್ನೊಂದು ಸರಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ. ನೋಡಿ ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ 9:30 ಬರ್ತಾ ಇದೆ. ಈ ರೀತಿಯೇ ನಾವು ಆರ್ಮೋಲ್ ಡೌನ್ ಮಾಡ್ಕೋಬೇಕು. ಎಲ್ಲದಕ್ಕೂ ಒಂದೇ ಥರ ಆರ್ಮೋಲು, ಒಂದೇ ಥರ ನೆಕ್ ವಿಡ್ತೆಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಇದೇ ಥರನೇ ಕಾಲು ಇಂಚ್ವರೆಗೂ ಡೌನ್ ಮಾಡಿ. ಅದೇ ಜಾಸ್ತಿ ಬಂದರೆ ಏನು ಮಾಡಬೇಕು ಅಂದರೆ 1/4 ಇಂಚ್ವರೆಗೂ ಮೇಲ್ಗಡೆ ಬರಬೇಕು. ಒಂದು ಕಾಲು ಇಂಚ್ ಕಡಿಮೆ ಮಾಡ್ಕೊಂಡು ಬಂದು ಚೆಕ್ ಮಾಡ್ಕೊಂಬಿಟ್ಟು ಬಿಗಿನರ್ಸು ನೋಡಿಕೊಂಡು ಆಮೇಲೆ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಸುಮ್ಮನೆ ಹೆಂಗಂದ್ರೆ ಹಂಗೆ ಮಾಡೋದಲ್ಲ. ಈಗ ಇದಾಯಿತು ನೋಡಿ, ಈ ಲೈನು ಎಕ್ಸಾಕ್ಟ್ ಲೈನು, ಇದಕ್ಕೆ ಕರೆಕ್ಟು ಮಾರ್ಕಿಂಗಿಗೆ, ಈ ಮೆಜರ್ಮೆಂಟಿಗೆ ಇದು ಕರೆಕ್ಟು ಮಾರ್ಕಿಂಗು. ಬ್ಯಾಕು 1/2 ಇಂಚ್ ಬಿಟ್ಬಿಟ್ಟು 7 ಇಂಚು ಡೀಪು. ಈಗ ನೆಕ್ ವಿಡ್ತು ಅವರು ಸ್ವಲ್ಪ ಶೋಲ್ಡ್ರು ದೊಡ್ಡದು ಇಟ್ಕೊತಾರೆ ಏಜ್ ಆಗಿರೋದ್ರಿಂದ. ನಾನೊಂದು 3.5ವರೆಗೂ ಶೋಲ್ಡ್ರು ವಿಡ್ತು ತೊಗೊಳ್ತಾ ಇದ್ದೀನಿ. 3.5 3.75, ಇಲ್ಲ 1/2 ಇಂಚು, ಇಲ್ಲೊಂದು 1/4 ಇಂಚು ಪೈಪಿಂಗಿಗೆ ಇಲ್ಲ ಎಮ್ಮಿಂಗಿಗೆ ಹೋಗುತ್ತೆ. ಅದಕ್ಕೆ 3.75 ತನಕ ತಗೊಳ್ತಾ ಇದ್ದೀನಿ. ಇನ್ನು ಉಳಿಯೋದೆಷ್ಟು ಸಾಕು, ಅವ್ರಿಗೆ ಏಜ್ ಆಗಿರೋದ್ರಿಂದ ತುಂಬ ಬ್ರಾಡೆಲ್ಲ ಹಾಕೋದಿಲ್ಲ. ಇಲ್ಲೆಷ್ಟು ಬಂದಿದೆ, 2.25 ಬಂದಿದೆ. ನಾನಿಲ್ಲಿ 2.5 ತೊಗೊಳ್ತಾ ಇದ್ದೀನಿ. ಈಗ ಒಂದು ಶೇಪ್ ಕೊಟ್ಬಿಡಿ. ಈಗ ಈ ರೀತಿ ರೌಂಡ್ ಶೇಪ್ ಕೊಟ್ಬಿಟ್ರೆ ಆಯಿತು. ಇಷ್ಟಾಯಿತು. ವೆಸ್ಟ್ ಎಷ್ಟಿದೆ ಅಂದರೆ 36. 36ಅಲ್ಲಿ 4ನೇ ಒಂದು ಭಾಗ ಅಂದರೆ 9 ಬರುತ್ತೆ. 9ಕ್ಕೆ ಒಂದು ಮಾರ್ಕ್ ಹಾಕೋಬೇಕು. ಎಕ್ಸ್ಟ್ರಾ 1 ಇಂಚು ಏನಕ್ಕೆ ಅಂದರೆ ಇಲ್ಲಿ ಟಕ್ಕಿಡಿತೀವಲ್ಲ ಅದಕ್ಕೋಸ್ಕರ 1 ಇಂಚು. ಮಾರ್ಜಿನು 1.5 ಇಂಚು. ಈಗ ಇದಕ್ಕೆ ಕರೆಕ್ಟಾಗಿ ಸ್ಟ್ರೈಟಾಗಿ ಲೈನ್ ಹಾಕೊಂಡ್ಬಿಡ್ಬೇಕು. ನಾವು ಈ ಟಕ್ನ ನೋಡ್ಕೊಳ್ಳಿ, ಇಲ್ಲಿಂದ ಇದರಲ್ಲಿ ಅರ್ಧ ನೋಡಿಕೊಂಡು ಎಲ್ಲಿಗೆ ಟಕ್ ಹಿಡಿಬೇಕು ಅಂದರೆ ಏನು ವೆಸ್ಟ್ ಮೆಜರ್ಮೆಂಟ್ ಇರುತ್ತೋ ಅದನ್ನು ಅರ್ಧಕ್ಕೆ ಟಕ್ ಹಿಡಿಬೇಕು. ನಾವೇನು 1 ಇಂಚಿಗೆ ಮಾರ್ಜಿನ್ ಬಿಟ್ಟಿದ್ವಿ ಟಕ್ಗೋಸ್ಕರ, ಅದನ್ನು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ ತೊಗೋಬೇಕು. ಹೈಟ್ ಎಲ್ಲಿವರೆಗೂ, ಇದು ಏಜ್ ಆಗಿರೋದ್ರಿಂದ ಒಂದು 5 ಇಂಚು 5.5 ಇಂಚ್ವರೆಗೂ ತೊಗೋಬೋದು. ನಾನೊಂದು 5 ಇಂಚ್ ತೊಗೊಳ್ತಿದ್ದೀನಿ, ಯಾಕಂದರೆ ಲೆಂತ್ ಅಷ್ಟೊಂದೇನಿಲ್ಲ. ಇದು ಒಂದು 15 ಇಂಚ್ ಲೆಂತ್ ಇಟ್ಟರೆ ಒಂದು 5.5 ತೊಗೋಬೋದು. 5 ಇಂಚು 5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈಗ ಈ ಥರ ಲೈನ್ ಹಾಕ್ಕೊಂಬಿಡಿ. ಇಷ್ಟು ಬ್ಯಾಕು ಇದಾಯಿತು. ಈಗ ನಾನು ಬೇರೆ ವಿಡಿಯೋದಲ್ಲೆಲ್ಲ ಡೀಪ್ ನೆಕ್ ಇಟ್ಟರೆ ಸ್ವಲ್ಪ ಇಲ್ಲಿ ಒಂದು 0.2 ಪಾಯಿಂಟ್ ಅಷ್ಟು ಡೌನ್ ಕೊಡ್ತಿದ್ದೆ. ಇದು ಡೀಪ್ ಕಡಿಮೆ ಇರೋದ್ರಿಂದ ಏನು ನೆಸಿಟಿ ಇಲ್ಲ ಇಲ್ಲಿ ಡೌನ್ ಕೊಡೋದು. ಈಗ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇಷ್ಟು ಕಟ್ಟಿಂಗ್ ಆದಮೇಲೆ ನಾವು ಇಲ್ಲಿ ಒಂದು 1/2 ಇಂಚು ಡೌನ್ ಕೊಡಬೇಕು. ಇಲ್ಲಿ ಅಲ್ಲ ಸಾರಿ 1/2 ಇಂಚ್ವರೆಗೂ ಕಡಿಮೆ ಮಾಡಬೇಕು. ಏನಕ್ಕೆ ರೀಸನ್ ಅಂದರೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು, ಈ ರೀತಿ 1/2 ಇಂಚ್ ಕಡಿಮೆ ಮಾಡೋದ್ರಿಂದ ಇಲ್ಲಿ ರಿಂಕಲ್ ಬರೋದಾಗಲಿ ಯಾವುದೂ ಇರೋದಿಲ್ಲ. ಸಣ್ಣ ಸಣ್ಣ ರಿಂಕಲ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಮತ್ತು ನೀಟ್ ಫಿಟ್ಟಿಂಗ್ ಬರುತ್ತೆ. ಇನ್ನೊಂದು ಇಲ್ಲಿ ಟಕ್ ಹಿಡ್ದಾಗ್ಲೂ ಅಷ್ಟೇ ನೋಡಿ, ಈ ರೀತಿ ನಾವು ಟಕ್ ಹಿಡಿದ್ರೆ ಈ ಕಡೆ ಕೆಳಗಡೆ ಜಗ್ದಂಗೆ ಅನಿಸುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ ಒಂದು 1/2 ಇಂಚ್ವರೆಗೂ ಕ್ರಾಸ್ ಮಾಡೋದ್ರಿಂದ. ಇಲ್ಲೇನು ಟಕ್ ಪಾಯಿಂಟ್ ಇದೆಯೋ ಆ ಟಕ್ಕಿನ ತನಕನೂ ಕ್ರಾಸ್ ಮಾಡಬೇಕು. ಈ ರೀತಿ ನೋಡಿ, ಈ ಥರ ಇದನ್ನು ಕಟ್ ಮಾಡಿಬಿಡ್ಬೇಕು. ಈ ಥರ
ಈಗ ಬ್ಯಾಕ್ ಪಾರ್ಟು ಕಟ್ಟಿಂಗು ಆಯಿತು. ಈ ರೀತಿ ಹೊಲಿಗೆ ಹಾಕೋ ಜಾಗಕ್ಕೆಲ್ಲ ಒಂದು ಈ ಥರ ಕಚ್ಚಾಕೊಂಬಿಡಿ. ಏನಕ್ಕೆ ಅಂದರೆ ಎಲ್ಲ ಈಕ್ವಲಾಗಿ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ, ಈಕ್ವಲಾಗಿ ಹೊಲಿಗೆನೂ ಹಿಡಿಬೋದು. ಈಗ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಫ್ರಂಟ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಫ್ರಂಟ್ ನಾನು ಒಂದೇ ಸರಿ ಕ್ರಾಸ್ ಪಟ್ಟಿನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಕ್ರಾಸ್ ಪಟ್ಟಿ ಮತ್ತು ಫ್ರಂಟ್ ಪಾರ್ಟೂ ಎರಡು ಒಂದೇ ಸರಿ ಕಟ್ ಮಾಡ್ಕೋಬೋದು. ನಾನು ಜಾಸ್ತಿ ಅದೇ ರೀತಿಯೇ ಮಾಡೋದು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ರೆಡಿ ಏನಿದೆಯೋ ಅದಕ್ಕೆ 2.5 ಇಂಚ್ ಸೇರಿಸ್ಕೊಳ್ತೀವಿ. ಅಂದರೆ ಬ್ಯಾಕು 1 ಇಂಚ್ ಸೇರಿಸ್ಕೊಳ್ತೀವಿ, ಫ್ರಂಟಲ್ಲಿ ನಾನು 2.5 ಇಂಚ್ ಸೇರಿಸ್ಕೊಳ್ತೀನಿ. ಪರ್ಫೆಕ್ಟಾಗಿ ಬರುತ್ತೆ ನೋಡಿ. 16 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಬಿಡಿ. 16.5 ಇಂಚಿಗೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ಕಟ್ ಮಾಡಿ ತೆಗೆದ್ಬಿಡೋಣ. ಉಕ್ಸ್ ಪಟ್ಟಿಗೆ ಅಂತ ಒಂದು 1/4 ಇಂಚ್ ಬಿಟ್ಕೊಂಡ್ಬಿಡ್ಬೇಕು ಮುಂಚೆನೆ. ಈ ರೀತಿ ಉಕ್ಸ್ ಪಟ್ಟಿಗೆ ಒಂದು 1/4 ಇಂಚ್ವರೆಗೂ ಮುಂಚೆನೇ ಮಾರ್ಕ್ ಹಾಕ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಬ್ಯಾಕ್ ಏನು ತೊಗೊಂಡಿದ್ವೋ ಶೋಲ್ಡ್ರು ಅಷ್ಟೇ ತೊಗೋಬೇಕು. ಇಲ್ಲಿನೂ 6 ಇಂಚು ಬ್ಯಾಕ್ ಶೋಲ್ಡ್ರು. ಆರ್ಮೋಲ್ ಡೌನ್ ಬಂದು 6.5. ನಾವೇನೇ ಮಾರ್ಕ್ ಮಾಡ್ಕೊಂಡ್ರು ಈ 1/4 ಇಂಚಿಂದ ಈ ಕಡೆನೇ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿಂದ 10 ಇಂಚ್ ಏನಿದೆಯೋ ಚೆಸ್ಟ್ ಮೆಜರ್ಮೆಂಟು ಅದಕ್ಕೆ 1/2 ಇಂಚ್ ಸೇರಿಸ್ಬಿಟ್ಟು 10.5 ಇಂಚು ತೊಗೋಬೇಕು. ಇದೇನಕ್ಕಂದರೆ ಇಲ್ಲಿ ಟಕ್ ಹಿಡಿತೀವಲ್ಲ ಆ ರೀಸನ್ಗೋಸ್ಕರ 1/2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇರೋದು. ಅದು ಅಲ್ಲಿ ಟಕ್ ಹಿಡಿದಾಗ ಕವರ್ ಆಗುತ್ತೆ. ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಆರ್ಮೋಲ್ ಶೇಪ್ ತೆಗೆಯೋದು. 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಈ ಕಡೆ ಒಂದು 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ನೀಟಾಗಿ ಈ ಥರ ನಿಧಾನಕ್ಕೆ ಶೇಪ್ ಕೊಡಿ. ಈಗ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿಂದ ಒಂದು 1/2 ಇಂಚ್ ಬಿಟ್ಬಿಟ್ಟು ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ. ಆರ್ಮೋಲು ಒಂದು 1/2 ಇಂಚ್ ಎಕ್ಸ್ಟ್ರಾ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ. ಎಕ್ಸಾಕ್ಟಾಗಿ 10 ಇಂಚು ಬರ್ತಾ ಇದೆ, ಕರೆಕ್ಟಾಗಿ ಬಂದಿದೆ. 10 ಇಂಚ್ ಅಂದರೆ ನಮಗೆ ರೆಡಿ 9.5 ಬೇಕಿರೋದು. ಆ 1/2 ಇಂಚ್ ಎಲ್ಲಿ ಕವರ್ ಆಗುತ್ತೆ ಅಂದರೆ ಇಲ್ಲಿ ಟಕ್ ಹಿಡಿತೀವಲ್ಲ ಅಲ್ಲಿ ಕವರ್ ಆಗುತ್ತೆ. ಈಗ ಶೋಲ್ಡ್ರ್ ಬಂದು ನಾವು ಬ್ಯಾಕ್ ಏನು ಇಟ್ಟಿದ್ವೋ ಇಲ್ಲೂ ಅಷ್ಟೇ ಇಡಬೇಕು. 3/4 ತೊಗೋಬೇಕು. ಇನ್ನೇನು ಉಳಿದಿದೆಯೋ 2/4 ಅದನ್ನು ನೆಕ್ ವಿಡ್ತ್ ಅಂತ ತೊಗೋಬೇಕು. ಇಲ್ಲಿಂದ ನಮಗೆ ಫ್ರಂಟ್ ನೆಕ್ ವಿಡ್ತ್ ಬಂದು 6 ಇಂಚಿದೆ. ಇಲ್ಲಿಂದ 1/2 ಇಂಚು ಬಿಟ್ಬಿಟ್ಟು 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಈ ಥರ ಬಾಕ್ಸ್ ಶೇಪ್ ಹಾಕ್ಕೊಂಬಿಟ್ಟು ಶೇಪ್ ಕೊಡಬೇಕು. ಈಗ ಇಷ್ಟಾದಮೇಲೆ ಅಪೆಕ್ಸ್ ಪಾಯಿಂಟ್ನ ಯಾವ ರೀತಿ ನೋಡ್ಕೊಳೋದು ಅಂದರೆ ಈಗ ಎಲ್ಲರಿಗೂ ಅಪೆಕ್ಸ್ ಪಾಯಿಂಟು ಮೆಜರ್ಮೆಂಟ್ ತೊಗೊಂಡಿರಲ್ಲ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ ನಾವೇನು ಚೆಸ್ಟ್ ರೆಡಿ ಇದೆಯೋ ಅದಕ್ಕೆ 1.5 ಇಂಚ್ ಸೇರಿಸ್ಕೊಂಡ್ಬಿಟ್ಟು ನಾನು ಬಸ್ಟ್ ಪಾಯಿಂಟ್ ಅಂತ ತೊಗೊಳ್ತೀನಿ. ಅಪೆಕ್ಸ್ ಪಾಯಿಂಟ್ ಅಂದರೆ ಇಲ್ಲೇನು ಡಾಟ್ ಬರುತ್ತಲ್ಲ ಫಸ್ಟ್ ಡಾಟು ಅದನ್ನು ಬಸ್ಟ್ ಪಾಯಿಂಟು ಇಲ್ಲ ಅಪೆಕ್ಸ್ ಪಾಯಿಂಟು ಅಂತಲೂ ಹೇಳ್ತಾರೆ. ಈಗ ನನ್ನ ಮೆಜರ್ಮೆಂಟಿಗೆ ರೆಡಿ 9.5 ಇದೆ ಬ್ಲೌಸಲ್ಲಿ. ಅದಕ್ಕೆ 1/2 ಇಂಚ್ ಸೇರಿಸ್ಬಿಟ್ಟು ಇಲ್ಲಿ ಹೊಲಿಗೆಗೆ ಹೋಗುತ್ತೆ. ನಾನು 10 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಫಸ್ಟ್ ಡಾಟ್ ಬಿಡ್ತೆ ಎಷ್ಟು ತೊಗೊತೀನಿ ಅಂದರೆ ಚೆಸ್ಟಲ್ಲಿ ಏನಿರುತ್ತೋ ಅದರಲ್ಲಿ 10 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ನಾನು ಇಲ್ಲಿ ಇಡ್ತೀನಿ. ಚೆಸ್ಟ್ ಈಗ 40 ಇದೆ ಅಂದರೆ /10 ಮಾಡಿದ್ರೆ 4 ಇಂಚ್ ಬರುತ್ತೆ. ನಾನು ಆ 4 ಇಂಚನ್ನ ಫಸ್ಟ್ ಡಾಟಾಗಿ ಕನ್ಸಿಡರ್ ಮಾಡ್ಕೋತೀನಿ. ಫಾರ್ಮುಲಾ ಇರೋದೇ ಹಾಗೆ. ಇಲ್ಲಿಂದ 3 ಇಂಚಿಗೆ ಡೌನ್ ಮಾಡ್ಕೋಬೇಕು. ಡೌನ್ ಮಾಡಿಕೊಂಡು 4 ಇಂಚಿಗೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಇಲ್ಲಿನೂ ಅಷ್ಟೇ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ಲೈನ್ ಹಾಕ್ಕೊಂಬಿಡಿ.
ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ಈಗ ಇದನ್ನು ಯಾವ ರೀತಿ ಎಷ್ಟು ಹಿಡಿಬೇಕು ಅಂದರೆ ಮೆಜರ್ಮೆಂಟಿಗೆ ಸರಿಯಾಗಿ ಹಿಡಿಬೇಕು. ನಾವು ಎಷ್ಟಂದ್ರೆ ಅಷ್ಟು ಹಿಡಿಯೋಕ್ಕಾಗಲ್ಲ. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಚೆಸ್ಟ್ ಎಷ್ಟು ಇದೆಯೋ ಇಲ್ಲಿ 1/2 ಇಂಚ್ ತೊಗೊಂಡ್ವಿ, ಇಲ್ಲಿ 3/4 ಇಂಚ್ ತೊಗೊಳ್ತೀನಿ. ಈಗ 10 ಇಂಚು ರೆಡಿ ಇದೆ, ಅದಕ್ಕೆ 3/4 ಇಂಚ್ ಸೇರಿಸ್ಬಿಟ್ಟು 10 ಇಂಚ್ 10 ಇಂಚ್ ತೊಗೊತೀನಿ. ಎಕ್ಸ್ಟ್ರಾ ಮಾರ್ಜಿನ್ಗಾಗಿ 1.5 ಇಂಚು. ಇಲ್ಲಿ ಅಷ್ಟೇ ಸೇಮ್ ಅಲ್ಲಿ ಏನು ಕೊಟ್ಟಿರ್ತೀವೋ ಇಲ್ಲಿನೂ ಅಷ್ಟೇ ಪಾಯಿಂಟ್ ಹಾಕ್ಕೋಬೇಕು. ಇಲ್ಲಿನೂ ಅಷ್ಟೇ. ಈಗ ಈ ಎಲ್ಲ ಲೈನ್ಗಳ್ನು ಸೇರಿಸ್ಬಿಡಿ. ಈ ಥರ ಲೈನ್ ಸೇರಿಸಾದ್ಮೇಲೆ ಇಲ್ಲಿ ಡಾಟ್ ಎಷ್ಟು ಹಿಡಿಬೇಕು, ಎಷ್ಟಂದ್ರೆ ಅಷ್ಟು ಹಿಡಿಯೋಕ್ಕಾಗೋದಿಲ್ಲ. ನಾನೇನು ಇಲ್ಲಿ ವೆಸ್ಟ್ ಇದೆಯೋ, ವೆಸ್ಟ್ ಏನಿದೆ 36 ಇದೆ, ಅದರಲ್ಲಿ 4ನೇ 1 ಭಾಗ ಅಂದರೆ 9 ಇಂಚ್ ಬರುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿ ಏನು ಉಳಿದಿದೆಯೋ ಇಷ್ಟನ್ನೇ ನಾವಿಲ್ಲಿ ಡಾಟ್ ಹಿಡಿಬೇಕು. ಇದೇನು ಪಾರ್ಟ್ ಉಳಿದಿದೆಯೋ ಅದನ್ನು ನಾವು ಇಲ್ಲಿಂದ 9 ಇಂಚು ನೋಡಿ ಮಾರ್ಕ್ ಹಾಕ್ಕೊಂಡಿದ್ದೀವಿ. ಇಲ್ಲಿ 2 ಇಂಚ್ ಬಂದಿದೆ, ಆ 2 ಇಂಚನ್ನ ಇಲ್ಲಿ ಡಾಟ್ ಹಿಡಿಬೇಕು. ಫಸ್ಟ್ ಡಾಟು ಆ ಕಡೆ 1 ಇಂಚು, ಈ ಕಡೆ 1 ಇಂಚು. ಪರ್ಫೆಕ್ಟಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನನಗೆ ತಿಳಿಸಿ. ಈ ರೀತಿ ಮಾರ್ಕ್ ಆಯಿತು. ಈಗ ಫಸ್ಟ್ ಡಾಟ್ ಆಯಿತು. ಸೆಕೆಂಡ್ ಡಾಟ್ನ ಯಾವ ರೀತಿ ಅಂದರೆ ಇಲ್ಲಿಂದ 1 ಇಂಚ್ವರೆಗೂ ಮೇಲೆ ತಗೊಂಡು ನೋಡಿ, ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಬಿಡಿ. ಅಲ್ಲಿಂದ ಒಂದು ಲೈನ್ ಹಾಕ್ಕೊಂಬಿಡಿ. ಇದು ಸೆಕೆಂಡ್ ಡಾಟ್ ಪಾಯಿಂಟು. ಥರ್ಡ್ ಡಾಟ್ ಪಾಯಿಂಟು ನೋಡಿ, ಈ ಮಾರ್ಕಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ. ಇದು ಥರ್ಡ್ ಡಾಟ್ ಪಾಯಿಂಟು. ಈ 3 ಡಾಟ್ ಪಾಯಿಂಟ್ ಸಿಕ್ಕರೆ ಪರ್ಫೆಕ್ಟು ಅಂತ. ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಒಂದು 1/2 ಇಂಚ್ಗೆ ಕೆಳಗೆ ತಗೊಂಬಿಟ್ಟು ಇಲ್ಲಿಂದ ಒಂದು 2 ಇಂಚ್ವರೆಗೂ ನೋಡಿಕೊಂಡು ಇದನ್ನು ಹಾಕ್ಕೊಳ್ಳೋದು. ಇದು ಪರ್ಫೆಕ್ಟು ಡಾಟ್ ಪಾಯಿಂಟು. ಈ ರೀತಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ. ಈಗೇನು ಅಂದರೆ ನಾವು ಬ್ಯಾಕ್ 1/2 ಇಂಚ್ ಕಡಿಮೆ ಮಾಡಿದ್ದೀವಲ್ವಾ, ಫ್ರಂಟಲ್ಲಿ ನಾವು ಕಡಿಮೆ ಮಾಡಿಲ್ಲ ಅಂದರೆ ಫ್ರಂಟ್ ಜಾಸ್ತಿ ಆಗಿಬಿಡುತ್ತೆ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಬ್ಯಾಕು ಕಡಿಮೆ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಒಂದು 1/2 ಇಂಚ್ವರೆಗೂ ಕಮ್ಮಿ ಮಾಡ್ಕೋಬೇಕು. ಇಲ್ಲ ಅಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ವೇರಿಯೇಷನ್ ಆಗುತ್ತೆ. ಇಲ್ಲಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಇದೇನು ಡಾಟ್ ಪಾಯಿಂಟಿಗೆ ಮಾರ್ಕ್ ಹಾಕಿದ್ದೀವೋ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ನಮಗೆ ಈ ಪಾರ್ಟ್ ಏನಿದೆಯೋ ಇದು ಕಟ್ ಮಾಡಿ ತೆಗೆದುಬಿಡ್ಬೇಕು. ಈ ರೀತಿ ಇಷ್ಟೆಲ್ಲ ಮಾರ್ಕ್ ಆದಮೇಲೆ ಇಲ್ಲಿಂದ 1 ಇಂಚು ಇಲ್ಲ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನೊಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಟರೆ ಫ್ರಂಟ್ ಪಾರ್ಟ್ ಎಲ್ಲ ಮುಗೀತು. ಈಗ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಇದು ಕ್ರಾಸ್ ಪಟ್ಟಿ. ಇದಕ್ಕೆ ಎಕ್ಸ್ಟ್ರಾ 2 ಪೀಸ್ ಹಾಕ್ಕೊಂಡ್ರೆ ಕ್ರಾಸ್ ಪಟ್ಟಿನೂ ರೆಡಿ ಆಯಿತು. ನಾವಿಲ್ಲೇನು 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟಿದ್ದೀವೋ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಈಗ ಫ್ರಂಟ್ ಪಾರ್ಟು ಮುಗೀತು. ಈಗ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಈ ರೀತಿ 4 ಪಾರ್ಟಾಗಿ ತಗೋಬೇಕು ಸ್ಲೀವ್ಸಿಗೆ. ಸ್ಲೀವ್ಸ್ ಲೆಂತ್ ಬಂದು ರೆಡಿ 10.5 ಇಂಚ್ ಇದೆ. ನಾನು 11.5 ಇಂಚು ತೊಗೊಳ್ತಾ ಇದ್ದೀನಿ. 1 ಇಂಚ್ ಆ್ಯಡ್ ಮಾಡ್ಕೊಂಡು 11.5 ಇಂಚು. ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಬಿಡಿ. ಅದಾದಮೇಲೆ ವಿಡ್ತ್ ಎಷ್ಟು ತೊಗೋಬೇಕು ಅಂದರೆ ನನ್ನ ಚೆಸ್ಟ್ ಏನಿದೆಯೋ ಅಷ್ಟು ವಿಡ್ತ್ ತೊಗೊಂಡ್ಬಿಡ್ತೀನಿ. ಈಗ ಅಷ್ಟಿಲ್ಲ, ಇದು ಕಡಿಮೆ ಇದೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ
ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ನಾನು ಜಾಯಿಂಟ್ ಮಾಡ್ಕೊತೀನಿ. ಇಲ್ಲಿಂದ ಕ್ಯಾಪ್ ಹೈಟ್ ಬಂದು 4 ಇಂಚು, ಅಂದರೆ ಚೆಸ್ಟಲ್ಲಿ ಏನಿದೆ ಅದರಲ್ಲಿ 10 ಭಾಗ ಮಾಡಿ ಅದರಲ್ಲಿ 1 ಭಾಗಕ್ಕೆ ಕರೆಕ್ಟಾಗಿ ತಗೋಬೇಕು. ಈ ರೀತಿ ಒಂದು ಲೈನ್ ಹಾಕ್ಕೊಂಬಿಡಿ. ಇಲ್ಲಿಂದ ಕರೆಕ್ಟಾಗಿ ನೋಡಿಕೊಂಡು 9.5 ಬೇಕಿದೆ. ಇಲ್ಲಿಂದ ಕ್ರಾಸಾಗಿ 9 ಇಂಚ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಬಿಟ್ಟು ಇದರಲ್ಲಿ ಅರ್ಧ ನೋಡ್ಕೊಳ್ಳಿ, ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 4.25 ಇಂಚ್ ಬರುತ್ತೆ. ಅಲ್ಲಿಂದ ಮೇಲ್ಗಡೆ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಬಿಟ್ಟು ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಶೇಪ್ ಹಾಕ್ಬಿಡಿ. ಈಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬರುತ್ತಾ ಇಲ್ಲ ಅಂತ. ನೋಡಿ ಎಕ್ಸಾಕ್ಟಾಗಿ ಬರ್ತಾ ಇದೆ. ಇನ್ನೊಂದ್ಸರಿ ನೋಡಿ ಕರೆಕ್ಟಾಗಿ 9.5 ಇಂಚಿಗೆ ಬರ್ತಾ ಇದೆ. ಈ ರೀತಿ ಶೇಪ್ ಹಾಕ್ಕೊಂಡ್ಬಿಟ್ರೆ ಸ್ಲೀವು ಪರ್ಫೆಕ್ಟ್ ಅಂತ ಆಗುತ್ತೆ. ಈಗ ಫ್ರಂಟ್ ಪಾರ್ಟಿಗೆ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿ 1/2 ಇಂಚಿಗೆ ಡೌನ್ ತೊಗೋಬೇಕು. ಇಲ್ಲಿವರೆಗೂ ಹಿಂಗೆ ಎಸ್ ಶೇಪಲ್ಲಿ ಬರುತ್ತೆ ಇದು ಇಲ್ಲಿಗೆ ಹೆಣ್ಣು ಮಾಡಬೇಕು. ನಾವು ಈ ಮಾರ್ಕ್ ಏನಿದೆಯೋ ಇದರಿಂದ ಆ ಕಡೆ ಹೋಗಬಾರ್ದು, ಅದರಿಂದ ಒಳಗಡೆನೆ ತಗೋಬೇಕು. ಇಷ್ಟು ತೊಗೊಂಡ್ರೆ ಆಯಿತು. ಇಲ್ಲಿ ಸ್ಲೀವ್ ಲೂಸ್ ಬಂದು 11 ಇಂಚಿದೆ, ಅದರಲ್ಲಿ ಅರ್ಧ ಅಂದರೆ 5.5, 1.5 ಇಂಚು ಮಾರ್ಜಿನ್. ನಾನು ಈ ಕಡೆ ಇಲ್ಲಿಗೆ ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ ಏನು ಎಕ್ಸ್ಟ್ರಾ ಸಾಲ್ಟೇಜ್ ಬಂದಿದೆಯಾ ಇಲ್ಲಿಗೆ ಬಟ್ಟೆನ ಜಾಯಿಂಟ್ ಮಾಡ್ಕೊತೀನಿ. ಇದಿಷ್ಟ ಆದಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ರೀತಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಸ್ಲೀವ್ಸ್ ಕಟ್ಟಿಂಗು ಮುಗೀತು. ಈಗ ಫ್ರಂಟ್ ಪಾರ್ಟ್ ಏನಿದೆಯೋ ಅಲ್ಲೊಂದು ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ, ಯಾಕಂದರೆ ಗೊತ್ತಾಗಬೇಕಲ್ಲ ಫ್ರಂಟು ಬ್ಯಾಕ್ ಯಾವುದು ಅಂತ. ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕಟ್ಟಿಂಗ್ ಮುಗೀತು. ಇದಕ್ಕೆ ಕ್ರಾಸ್ ಪಟ್ಟಿ ಮತ್ತು ಉಕ್ಪಟ್ಟಿ ಎಲ್ಲ ಕಟ್ ಮಾಡಿಕೊಂಡ್ರೆ ಬ್ಲೌಸು ಸಿಂಗಲ್ ಬ್ಲೌಸ್ ಕಟ್ಟಿಂಗು ಫಿನಿಶ್ ಆದಂಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನಷ್ಟು ವೀಡಿಯೋ ಹಾಕಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.